ಇದೇನಿದು? ಬೆಂಗಳೂರು ವಿಧಾನಸೌಧ, ಬೆಳಗಾವಿ ಸುವರ್ಣಸೌಧದಂತಿರುವ ಈ ನನ್ನ ಚದುರಂಗ ಸೌಧದಲ್ಲಿ ಯಾರು ದೀಪ ಹಚ್ಚಲು ಸಿಕ್ಕಿಲ್ಲವೇ? ಇರಲಿ, ನಾನೇ ಹಚ್ತೀನಿ. ಯಾರಲ್ಲೇ ನೀನು? ಕತ್ತಲು ಬೆಳಕು, ಸೂರ್ಯ ಚಂದ್ರ, ನೋವು ಸಂತೋಷ, ಹುಟ್ಟು ಸಾವು, ಬ್ರಹ್ಮ ಯಮಕಿಂಕರ, ಇವುಗಳೆಲ್ಲ ಮೀರಿದ ಇನ್ನೂ ಒಂದು ಶಕ್ತಿ ಇದೆ. ಅದೇ ಆತ್ಮ ಪರಮಾತ್ಮ. ಆತ್ಮ ಪರಮಾತ್ಮ. ಆ ಕಾಲ ಭೈರವನೇ ನನ್ನ ಅರಮನೆಯಲ್ಲಿ ಕಾಲು ಮುರಿದುಕೊಂಡು ಬಿದ್ದಿರುವಾಗ ಆತ್ಮ ಪರಮಾತ್ಮನೆಂದು ಪ್ರವಚನ ಬಂದಿರುವ ಆ ಮಂಗೆ ಒಂದೇ ಒಂದು ಚಿಟಿಕೆ ಹೊಡೆದರೆ ಸಾಕು, ನನ್ನ ಸೆಕ್ಯೂರಿಟಿ ಕೈಯಲ್ಲಿ ಸೊಟ್ಟು ಬೋರ್ಲೆ ಆಗ್ತೀಯ. ರಾಜಕೀಯದಲ್ಲಿ ಮಾತನಾಗಿದ್ದೀಯಾ, ಆದ್ರೆ ರೌಡಿ ಸಾಮ್ರಾಜ್ಯದಲ್ಲಿ ಇನ್ನು ಬಚ್ಚ. ಈ ನಾಡಿನ ಹುಲಿ ನಿನ್ನ ಕರ್ಮದ ಅರಮನೆಯಲ್ಲಿ ಹಾಯಾಗಿ ವಿಶ್ರಾಂತಿ ತೆಗೆದುಕೊಳ್ಳುವಾಗ ನನ್ನನ್ನು ಯಾರಲ್ಲೇ ಏನ್ ಮಾಡೋರು? ಲೇ ಪ್ರಚಂಡ, ಎಲ್ಲಿ ಹಾಳಾಗಿದ್ರೆ ಎಲ್ಲರೂ ಏಕೆ ಗಂಟಲು ಹಂಚಿಕೊಂಡು ಆಯಾಸ ಮಾಡುವುದರ ಮಂಡಿತ ಸಾಹೇಬ್ರ? ಅವರೆಲ್ಲ ಮೂಟೆ ಕಟ್ಟಿ ನಿನ್ನ ನೆಲಮನೆಯಲ್ಲಿ ಊತಾಕಿದ್ದೇನೆ. ಆದ್ರೆ ಚಂದುಳ್ಳ ಚಲನೆ ರಾಣಿ ಮಹಾರಾಣಿಯನ್ನ ಏನು ಮಾಡಿದ ನನ್ನ ತಂಗಿಯೇ? ಏಕೆ ಬಾಯಿ ಬಾಯಿ ಬಿಟ್ಟು
ಈ ಭಯಂಕರವಾದ ಬೆಂಕಿಯ ಜೊತೆ ಸರಸವಾಡಲು ಬಂದಿದೆಯಾ? ಸುಟ್ಟು ಭಸ್ಮವಾಗ್ತೀಯ. ನೀನು ಅಂದುಕೊಂಡ ಹಾಗೆ ಮಿನಿಸ್ಟರ್ ರುದ್ರ ಪೀತಾಂಬರ ತಿಂದು ಪ್ರಾಣಿಗಳ ಮಾಂಸಗಳನ್ನು ತಿಂದು ಕಾಲ್ಮೆಂಟ್ ಶಾಲೆಯಲ್ಲಿ ಕಲಿತಿರುವ ನೀನು ಮನುಷ್ಯರಿಗೆ ಮನಸಾರೆ ಮಾಲೆ ಹಾಕೋದು ಎರಡೇ ಎರಡು ಸಾರಿ. ಒಂದು ಹುಟ್ಟಿದಾಗ, ಇನ್ನೊಂದು ಸತ್ತ ಮೇಲೆ. ಹುಟ್ಟಿದ ಮಾಲೆಯನ್ನು ಈಗ ಹಾಕಿದ್ದೇನೆ, ಸತ್ತ ಮೇಲೆ ಹಾಕುವ ಮಾಲೆ ರೆಡಿ ಇದೆ. ಆದಷ್ಟು ಬೇಗ ತೆಗೆದುಕೊಂಡು ಬರ್ತೀನಿ. ಗುಡ್ ಬಾಯ್. ಪರಮಾತ್ಮ ಯಾರಿವರು? ಧೂಮಕೇತುವಿನಾಗಿ ಬಂದು ನನ್ನ ಮನಃಶಾಂತಿಯನ್ನು ಕೆಳಕಿದವನು. ಅಣ್ಣ, ಈಗೇನು ಕನಸು ಅಥವಾ ಭ್ರಮೇನು? ನೀತಾನೆ 3 ತಾಸಿನಿಂದ ಕಾಲ್ ಮಾಡಿ ಬರೋದಕ್ಕಾಗುದಿಲ್ಲ ಅಂತ ಹೇಳಿದೆಯಲ್ಲ ನಾವು? ಹೌದಮ್ಮ, ಇವತ್ತು ಅಸೆಂಬ್ಲಿ ಮೀಟಿಂಗ್ ಇತ್ತು. ಆದರೂ ಯಾಕೋ ಮನಸ್ಸು ತಡೆಯಲಿಲ್ಲ. ಅದಕ್ಕೆ ಏರೋಪ್ಲೇನ್ ಹತ್ತಿ ಬಂದೇ ಬಿಟ್ಟೆ. ಈ ನನ್ನ ಜೀವನದಲ್ಲಿ ಏನೇ ಕಳೆದುಕೊಂಡರೂ ಅಣ್ಣ ತಂಗಿಯರ ಹುಟ್ಟುಹಬ್ಬ ಒಂದೇ ದಿನ ಇರುವುದರಿಂದ ಅದನ್ನು ಕಳೆದುಕೊಳ್ಳಲು ನನಗೆ ಸಾಧ್ಯವಿಲ್ಲಮ್ಮ. ಹುಟ್ಟುಹಬ್ಬದ ಶುಭಾಶಯಗಳು ತಂಗಿ. ಥ್ಯಾಂಕ್ ಯು ಅಣ್ಣ. ಅಣ್ಣ, ನಿನಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ಅಣ್ಣ, ತಂದೆ ತಾಯಿ ಮುಖವನ್ನೇ ನೋಡ್ದ ಈ ನಿನ್ನ ತಂಗಿನ ಮಹಾರಾಣಿಯಂತೆ ಬೆಳೆಸಿದ್ಯಾ ಅಣ್ಣ. ನಿನ್ನಂತ ಅಣ್ಣನನ್ನು ಪಡೆದ ನಾನೇ ಧನ್ಯಳಣ್ಣ. ನಾನು ಬರುವುದಕ್ಕಿಂತ ಮುಂಚೆ ಯಾರಾದರೂ ಇಲ್ಲಿ ಬಂದಿದ್ದಾರೇನಮ್ಮ? ಇಲ್ವಲ್ಲ, ಯಾರು ಬಂದಿಲ್ಲ. ಯಾಕಣ್ಣ, ಯಾರಾದ್ರೂ ಬರೋರಿದ್ರ? ಹಾಗೇನಿಲ್ಲಮ್ಮ, ಸುಮ್ಮನೆ ಕೇಳಿದೆ. ತಂಗಿ, ಈ ನಮ್ಮ ಹುಟ್ಟುಹಬ್ಬದ ನಿಮಿತ್ತ ನೀನು ಚಿಕ್ಕವಳಿದ್ದಾಗ ಒಂದು ಹಾಡು ಹಾಡ್ತಿದ್ದಲ್ಲ, ಒಂದೇ ಒಂದ್ಸರಿ ಆ ಹಾಡು ಹಾಡಮ್ಮ. ಆಯ್ತು ಅಣ್ಣ, ನಿನಗೋಸ್ಕರ ಹಾಡ್ತೀನಿ. La
ಬರ್ತೀನಿ. ನೀನ್ ಬೇಗನೆ ಸ್ನಾನ ಮಾಡ್ಕೊಂಡು ಟಿಪ್ಟಾಪ್ ಆಗಿ ರೆಡಿ ಆಗೋಣ. ಯಾಕಂದ್ರೆ ರಾಜಕೀಯ ಮುಖಂಡರು ನಿನಗೆ ವಿಶ್ ಮಾಡೋದಕ್ಕೆ ಬರ್ತಾರೆ. ಆಯ್ತಮ್ಮ, ನೀನು ಬೇಗನೆ ಬಂದು ಬಿಡು. ಮಧ್ಯಾಹ್ನ ಹೊರಗಡೆ ಊಟಕ್ಕೆ ಹೋಗೋಣ. ಸರಿ ಆಯ್ತಣ್ಣ, ಬಾಯ್ ಅಣ್ಣ. ಓಕೆ, ಹುಷಾರು. ಮುಗ್ಧ ಹುಡುಗಿ, ನಾನು ಮಾಡುತ್ತಿರುವ ಕೆಟ್ಟ ಕೆಲಸಗಳು ನನ್ನ ತಂಗಿಗೆ ಗೊತ್ತಾಗಬಾರದು. ಇದುವರೆಗೂ ಯಾವ ವಿಷಯವೂ ಅವಳಿಗೆ ಗೊತ್ತಿಲ್ಲ, ಇನ್ನು ಮುಂದೇನೂ ಗೊತ್ತಾಗಬಾರದು. ಅದೇ ಈ ರುದ್ರಯ್ಯನ ಶಾಲೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಮಿನಿಸ್ಟರ್ ಸಾಹೇಬರಿಗೆ. ನಿಮಗ ಮಂಡ್ಯಾಗಿದ್ರು ಹುಟ್ಟುಹಬ್ಬ ಶುಭಾಶಯ ಹೇಳ್ತೇನ್ರಿ. ಊರಾಗ ಯಾವ್ದು ಕಟೌಟ್ ಇರ್ಲಿಕ್ಕೂ ಸಾಹೇಬ್ರಿ, ಮಂಡ್ಯದಲ್ಲಿ ಆಚರಿಸಿಕೊಳ್ಳುತ್ತೆಂದು ಹೇಳ್ತಿದ್ರಲ್ಲ, ಗರುಡರಾಜ್, ಇದೇ ಗುಪ್ತ ರಾಜಕೀಯ ಅನ್ನೋದು. ಈ ನಮ್ಮ ಕ್ಷೇತ್ರಕ್ಕೆ ಯಾವತ್ತು ಬರದೇ ಹೋದರು. ಹುಟ್ಟಿದಾಗ, ಸತ್ತಾಗ, ಜಾತ್ರೆಯಾಗ ಬಂದ್ರೆ ಜನರ ಮನಸ್ಸಿನಲ್ಲಿ ಉಳಿತೀವಿ. ನಮ್ಮ ರಾಜಕೀಯ ನಾಯಕರ ಮನಸ್ಸಲ್ಲಿ ಇರ್ತೈತೆ. ಇದೇ ಕಾಸಿಲ್ಲದ ಪಬ್ಲಿಸಿಟಿ ಅಂದ್ರೆ ಗುಪ್ತ ರಾಜಕೀಯ ಅನ್ನೋದು. ಸಾಹೇಬರ ಬರ್ತಡೆಗೆ ಸ್ಪೆಷಲ್ ಏನಿದೆ? ಬ್ಯಾವಲ್ಲ ಅವ ಕಲ್ಲಾಳ್ರಿ, ಅದ್ಲ ಕರ್ಕೊಂಡ್ ಬರ್ತನ್ರಿ. ಏ